ಇನ್ನು ಕಾಂಗ್ರೆಸ್ನ ಡಿಸಿಎಂ ಗುದ್ದಾಟವನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಮೂಗುದಾರ ಅಂತ ಸಿಟಿ ರವಿ ಹೇಳಿದ್ರೆ ಡಿಕೆ ಶಿವಕುಮಾರ್ ಸೊಕ್ಕು ಮುರಿಯಬೇಕು ಎಂಬ ಪ್ರಯತ್ನ ಅಂತ ವಿಜಯೇಂದ್ರ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಈಗ 3 ಡಿಸಿಎಂ ಮೂಗುದಾರನ ಇನ್ಯಾರಿಗೆ ಹಾಕ್ತಾರೆ? ಈಗ ಸಿಎಂ ಕುರ್ಚಿ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ಡಿಕೆ ಶಿವಕುಮಾರ್ ಅವರು. ಅವರೇನು ಮುಚ್ಚಿಟ್ಟಿದ್ದಾರೆ? ಏನೇನು ಮಾತುಕತೆ ಆಗಿದೆ ಅದು ನನಗೆ, ಸಿದ್ದರಾಮಯ್ಯನವರಿಗೆ, ಹೈಕಮಾಂಡಿಗೆ ಗೊತ್ತು. ಅದೆಲ್ಲ ಇಲ್ಲಿ ಚರ್ಚೆ ಮಾಡಬಾರ್ದು, ಅದೆಲ್ಲ ಹೈಕಮಾಂಡಿಗೆ ಗೊತ್ತು. ಇದು 3 ಡಿಸಿಎಂ ಅಲ್ರಿ, ಮೂಗ್ದಾರ. ಇದು ಮೂಗ್ದಾರ ಹಾಕಿ ಎಳೆದ್ರೆ ಡಿಸಿಎಂ ಕುರ್ಚಿ ಅಲ್ಲ, ಸಿಎಂ ಕುರ್ಚಿ ಅಲ್ಲ, ಡಿಸಿಎಂ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಆ ಡಿಸಿಎಂ ಕುರ್ಚಿಗೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಅಕಸ್ಮಾತ್ ಉಳಿದ್ರೂ ಅದಕ್ಕೆ 3 ಕಾಸಿನ ಬೆಲೆ ಇರಬಾರ್ದು. ಅದಕ್ಕೆ ಇದೆಲ್ಲ ಪ್ಲಾನು. ಅದಕ್ಕೆ 3 ಕಾಸಿನ ಬೆಲೆನೂ ಇರಬಾರ್ದು ಅಂತ ಇದೆಲ್ಲ ಪ್ಲಾನ್ ಮಾಡ್ತಿರೋದು. ನಾವು ಹಿಂಗೆ ಚರ್ಚೆ ನಡೀತಾ ಇರ್ತಕ್ಕಂಥದ್ದು 3 ಜನ ಡಿಸಿಎಂ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಮುಖಂಡರ ಮಧ್ಯೆ ನಡೀತಾ ಇರ್ತಕ್ಕಂಥ ಚರ್ಚೆ ಏನಪ್ಪ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಸೊಕ್ಕನ್ನು ಮುರಿಬೇಕು. ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು, ಹಾಗಿದ್ದರೂ ಡಿ ಕೆ ಸುರೇಶನ ಸೋಲ್ಸಾಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಡಿ ಕೆ ಶಿವಕುಮಾರ್ ಅವರ ಸೊಕ್ಕನ್ನು ಮುರಿಬೇಕು. ಹೇಗೆ ಮುರಿಬೇಕು? ಕನಿಷ್ಠ 3-4 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರೆ ಅವ್ರು ಸೊಕ್ಕು